ರೈತ ಬಾಂಧವರೇ ಹಾಗೂ ಸುತ್ತಮುತ್ತಲಿನಿಂದ ಆಗಮಿಸಿರ್ತಕ್ಕಂಥ ನಮ್ಮ ರೈತ ಹೋರಾಟದ ಕಾರ್ಯಕರ್ತ ಬಂಧುಗಳೇ, ಈಗ ಸುಮಾರು 1 ವರ್ಷ 2 ತಿಂಗಳಾಗಿದೆ ನಮ್ಮ ಅಂದಿನಲ್ಲಿ BOS ಅಡಿಗಲ್ನಲ್ಲಿ ಹಾಗೂ ಎಸ್ಮೆಡಳ್ಳಿ ಆಕ್ವಿಷನ್ ಆಗಿರ್ತಕ್ಕಂಥದ್ದು. ಈಗ ಸುಮಾರು ಹಳ್ಳಿಗಳು ಇತ್ತೀಚಿನ ದಿನಗಳಲ್ಲಿ ನೋಟಿಫಿಕೇಶನ್ ಅಂದ್ರೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿದೆ. ಈಗ ನಮ್ಮ ಯುವಕರು ಎಚ್ಚೆತ್ಕೊಂಡು ಏನೇ ಆಗಲಿ ಭೂಮಿಯನ್ನು ಉಳಿಸಿಕೊಳ್ಳಲೇಬೇಕು ಅಂತಕ್ಕಂಥ ಒಂದು ಶಕ್ತಿಯುತವಾದ ಹೋರಾಟವನ್ನು ಹಮ್ಮಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಿಮ್ಮ ಹೋರಾಟಕ್ಕೆ ನಮ್ಮ ಗ್ರಾಮದ ಏನು ಭೂ ಸ್ವಾಧೀನದಿಂದ ಸಂತ್ರಸ್ತ ಆಗಿರ್ತಕ್ಕಂಥ ಎಲ್ಲಾ ರೈತ ಬಂಧುಗಳು ಸಹಕಾರ ನೀಡ್ತೇವೆ. ನಮ್ಮ ಹೋರಾಟ, ನನ್ನ ಬೇಡಿಕೆ ಇಷ್ಟೇ, ನಮ್ಮ ತಾಲೂಕಿನೆಲ್ಲ ಸರ್ಕಾರದ ಮಟ್ಟಕ್ಕೆ ತಲುಪಬೇಕು ಎಂಬುದರ ಬಗ್ಗೆ ನನ್ನ ಬಯಕೆ ಇತ್ತು. ಅದೇ ರೀತಿಯಲ್ಲಿ ಅದೇ ದಾರಿಯಲ್ಲಿ ತಾವು ನಡೀತಾ ಇದ್ದೀರಾ. ಇದು ಒಂದು ಅತ್ಯಂತ ಸಂತೋಷದಾಯಕ ಹಾಗೂ ಉತ್ತಮವಾದ ಬೆಳವಣಿಗೆ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಾ ಇದ್ದೇವೆ. ನಾವು ಹೋರಾಟ ನಮ್ಮ ಗ್ರಾಮದಲ್ಲಿ ಮೊದಲು ಮಾಡಿದ್ವಿ, ನಾವು ಕಾನೂನುಬದ್ಧವಾಗಿ ರಕ್ಷಣೆ ಸಿಕ್ತು, ಸ್ವಲ್ಪ ತಟಸ್ಥ ಆದ್ವಿ. ಆದ್ರೆ ಸೆಕೆಂಡರಿ ನೋಟಿಫಿಕೇಶನ್ ಅಂದೇನಹಳ್ಳಿ ನಡೆದಿರ್ತಕ್ಕಂಥ ಒಂದು ಅನಾಹುತ ಅಷ್ಟೊಂದು